ಪ್ರಿಯಕರನ ಜೊತೆಯಲ್ಲಿ ಓಡಿ ಹೋಗೋದಕ್ಕೆ ಗಂಡನ ಮನೆಗೇನೆ ಕನ್ನ ಹಾಕಿದ್ದಾಳೆ ಪತ್ನಿ. ತನ್ನ ಗಂಡನ ಮನೆಯಲ್ಲಿಯೇ ಕಳ್ಳತನ ಮಾಡಿದ್ದು ಹೆಂಡತಿ. ಪ್ರಿಯಕರನ ಜೊತೆಯಲ್ಲಿ ಸೇರಿ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ಲು ಈ ಪತ್ನಿ. ಬೆಳಗಾವಿಯ ಹೊಸಕೋಟೆ ಗ್ರಾಮದಲ್ಲಿ, ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆ ನಡೆದ 48 ಗಂಟೆಗಳಲ್ಲಿಯೇ ಪೊಲೀಸರು ಈ ಜೋಡಿಗೆ ಬಲೆಯನ್ನ ಬೀಸಿ ಅವರನ್ನ ಹೆಡ್ಡಾಗೆ ಕೆಡವಿರುವಂಥದ್ದು. ಅರೆಸ್ಟ್ ಮಾಡಿದ್ದಾರೆ ಕೂಡ ಈಗಾಗಲೇ. ಈ ಪತ್ನಿ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗೋದಕ್ಕೆ ಅಂತ ಹೇಳಿ ಗಂಡನ ಮನೆಗೆ ಕನ್ನ ಹಾಕಿ ಗಂಡನ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನು ಕದ್ದುಕೊಂಡು ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಪ್ರಿಯಕರ ಒಂದು ಕಡೆ, ಗಂಡನ ಮನೆಗೆ ಕನ್ನ ಹಾಕಿದಂತಹ ಪತ್ನಿ ಒಂದು ಕಡೆ, ಮತ್ತೊಂದೆಡೆ ಅವರಿಂದ ವಶಪಡಿಸಿಕೊಂಡಿರುವಂತಹ ಚಿನ್ನಾಭರಣಗಳು. ಪೊಲೀಸರು ಇಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಹನುಮಂತ ಮಾರಾಪುರ ನನ್ನ ಹಸೀನಾ ನದಾಫ್ ಎಂಬ ಮಹಿಳೆ ಪ್ರೀತಿಸ್ತಾ ಇದ್ಲು. 2 ತಿಂಗಳ ಹಿಂದೆಯಷ್ಟೇ ಹೊಸಕೋಟೆಯ ಶರೀಫ್ ಎನ್ನುವವರ ಜೊತೆಯಲ್ಲಿ ಈಕೆಯ ಮದುವೆ ಆಗಿತ್ತು. ಕೇವಲ 2 ತಿಂಗಳಾಗಿತ್ತಷ್ಟೇ. ಮದುವೆಯಾದ ಬಳಿಕವೂ ಕೂಡ ಈ ಹಸೀನಾ ಏನಿದ್ದಾರೆ ಇವರು ಪ್ರಿಯಕರನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರಂತೆ. ಅದಾದ ಮೇಲೆ ಓಡಿ ಹೋಗೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಈ ವೇಳೆ ಗಂಡನ ಮನೆಯಲ್ಲಿದ್ದಂತಹ ಚಿನ್ನವನ್ನು ಕದಿಯೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಪ್ರಿಯಕರ ಹನುಮಂತನ ಜೊತೆ ಸೇರಿ ಚಿನ್ನಾಭರಣವನ್ನು ಕದಿಯೋದಕ್ಕೆ ಸ್ಕೆಚ್ ಹಾಕಿ 21 ಲಕ್ಷ ರೂಪಾಯಿ ಮೌಲ್ಯದ 154.6 ಗ್ರಾಂ ಚಿನ್ನಾಭರಣ ಹಾಗೆ 11,000 ರೂಪಾಯಿ ಮೌಲ್ಯದ 45 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ಕೂಡ ಕದ್ಕೊಂಡು ಇವರು ಎಸ್ಕೇಪ್ ಆಗಿದ್ರು. ಕಳ್ಳತನದ ಬಗ್ಗೆ ಕಟಕೋಳ ಠಾಣೆಗೆ ದಿಲ್ಶಾನ್ ನದಾಫ್ ಎನ್ನುವರು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈ ಕಂಪ್ಲೇಂಟ್ ಆದ 48 ಗಂಟೆಗಳಲ್ಲಿಯೇ ರಾಮದುರ್ಗದ ಪೊಲೀಸರ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಿ ಕದ್ದ ಆಭರಣಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು.